ನಾನು ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಮಾವಿನ ತೋರಣನ ತೋರಿಸ್ತಾ ಇದ್ದೀನಿ. ಅದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನೋಡಿ, ಈ ಥರ ಎರಡು ಕಡೆನೂ ಈ ಥರ ಕಟ್ ಮಾಡ್ಕೋಬೇಕು. ಇದನ್ನು ಇಲ್ಲಿವರೆಗೂ ಏನು ಒಂದು 80% ಮುಕ್ಕಾಲು ಭಾಗದಷ್ಟು ಕಟ್ ಮಾಡ್ಕೋಬೇಕು. ಅರ್ಧನೇ ಕಟ್ ಮಾಡ್ಕೊಬಿಟ್ರೆ ಏನಾಗುತ್ತೆ, ಅಷ್ಟು ಚೆನ್ನಾಗಿ ಬರಲ್ಲ ಇದು ತೋರಣ ಮಾಡಲಿಕ್ಕೆ. ಇಲ್ಲಿ ಇದೇನು 3% ಇಲ್ಲಿವರೆಗೂ ಕಟ್ ಮಾಡಿಕೊಂಡು ಇಲ್ಲಿ ಇನ್ನೇನಿದೆ ಇದು ಕಟ್ ಮಾಡ್ಕೋಬಾರ್ದು, ಇದನ್ನು ಬಿಟ್ಕೋಬೇಕು ಈ ಕಡೆ. ಇವಾಗ ನಾನು ಯಾವ ಥರ ಮಡಿಸ್ತೀನಿ ಅಂತ ನೋಡ್ಕೊಳ್ಳಿ. ಈ ಎಲೆನ ತಗೋಬಿಟ್ಟು ಈ ಥರ ಹಿಂದೆಯಿಂದ ಮಡಿಸ್ಕೋಬೇಕು. ಈ ಎಲೆ ಏನಿದೆ ರೈಟ್ ಸೈಡ್ ಬರೋದನ್ನು ಈ ಥರ ಹೀಗೆ ಉಲ್ಟಾ ಫೋಲ್ಡಿಂಗ್ ಮಾಡ್ಕೋಬೇಕು. ಈ ಥರ ಉಲ್ಟಾ ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿ ನೋಡಿ, ಈ ಕೆಳಗಡೆ ಏನು ಕಾಣಿಸ್ತಿದೆ ಇಲ್ಲಿಂದ ಹಿಂಗೆ ತಗೋಬೇಕು. ಇಲ್ಲಿ ಕಾಣಿಸ್ತಿದೆಯಾ? ಇಲ್ಲಿ ನೋಡಿ, ಈ ಥರ. ಇವಾಗ ಇದನ್ನು ಈ ಕಡೆ ಏನು ಮೇಲ್ಗಡೆ ಭಾಗ ಈ ಥರ ಉಲ್ಟನ ಈ ಥರ ತಗೋಬೇಕು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಇವಾಗ ಇದಕ್ಕೆ ನೀವು ಗುಲಾಬಿನಾದರೂ ಹಾಕ್ಕೋಬೋದು, ಇಲ್ಲ ಶಾವಂತಿಗೆನಾದರೂ ಹಾಕ್ಕೋಬೋದು. ಇವಾಗ ನಾನು ಹಾಕಿ ತೋರಿಸ್ತೀನಿ ನೋಡಿ ಯಾವ ಥರ ಬರುತ್ತೆ ಅಂತ. ಇಲ್ಲಿ ನೋಡಿ ಅಲ್ವಾ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಸೂಪರ್ ಅಲ್ಲ? ಇದೇ ಥರ ಎಲ್ಲ ಎಲೆಗಳನ್ನು ಇದೇ ಥರ ಮಾಡ್ಕೊಳ್ಳೋಣ ಬನ್ನಿ. ಯಾವ ಥರ ಮತ್ತೆ ನಿಮಗೇನಾದರೂ ಕನ್ಫ್ಯೂಸ್ ಇದ್ದರೆ ಮತ್ತೆ ಇನ್ನೊಂದು ಸಲ ತೋರಿಸ್ತೀನಿ ನಾನು ಇನ್ನು ಯಾವ ಥರ ಮಾಡ್ಕೊಂಡೆ ಅಂತ. ಇದನ್ನು ಸೈಡಿಗೆ ಎತ್ತಿಟ್ಬಿಡೋಣ. ಈ ಕಡೆಯಿಂದ ತಗೋಬಾರ್ದು, ಈ ಕಡೆಯಿಂದ ತಗೋಬಾರ್ದು. ಇದೇನು ತೊಟ್ಟಿದೆ ಈ ಕಡೆಯಿಂದ ಮಾತ್ರ ಕಟ್ ಮಾಡ್ಕೋಬೇಕು. ಇಲ್ಲಿವರೆಗೂ ಕಟ್ ಮಾಡ್ಕೋಬೇಕು. ನೀವು ಅರ್ಧ ಕಟ್ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಇಲ್ಲಿ ನೋಡಿ, ನಾನು ಈ ಥರ ಎರಡು ಸೈಡು ಕಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇವಾಗ ಅವಾಗಲೇ ಏನು ತೋರಿಸ್ದೆ ನಾನು, ಇದನ್ನು ರೈಟ್ ಸೈಡ್ ಇರೋದನ್ನು ಈ ಥರ ಉಲ್ಟಾ ಫೋಲ್ಡಿಂಗ್ ಮಾಡ್ಕೋಬೇಕು. ಈ ಥರ ತಗೊಂಡು ಈ ಕಡೆ ಗ್ಯಾಪ್ ಇರುತ್ತಲ್ವ, ಈ ಗ್ಯಾಪಿಂದ ಹಿಂಗೆ ತಗೋಬೇಕು. ಇಲ್ಲಿ ನೋಡಿ, ಇವಾಗ ಇದನ್ನು ಈ ಕಡೆ ಇದು ಏನು ಲೆಫ್ಟ್ ಹ್ಯಾಂಡ್ ಇರುತ್ತೆ, ಲೆಫ್ಟ್ ಹ್ಯಾಂಡಿಂದ ಈ ಕಡೆ ಈ ಥರ ಉಲ್ಟಾ ಮಡ್ಚ್ಕೊಂಡು ಈ ಕಡೆ ಗ್ಯಾಪ್ ಇರುತ್ತೆ. ನಾನು ಏನು ಫಸ್ಟಿಗೆ ತೋರಿಸೋದ್ನಲ್ವ